ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಮ್ಯೂಸಿಕ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಥವಾ ಸಾಂಗ್ನ ಯಾವ ರೀತಿ ನಾವು ಆ್ಯಡ್ ಮಾಡಬಹುದು, ಅಲ್ಲಿ ಯಾವ ರೀತಿ ಬ್ರೌಸ್ ಮಾಡಬೇಕು, ಸರ್ಚ್ ಮಾಡೋದು ಹೇಗೆ, ನಮಗಿಷ್ಟವಾದಂಥ ಹಾಡನ್ನು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಆ್ಯಡ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನೋಡೋಣ. ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಯುವರ್ ಸ್ಟೋರಿ ಅಂತ ಒಂದು ಆಪ್ಷನ್ ಏನಿದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಮ್ಮ ಒಂದು ಫೋಟೋ ಕಾಣ್ತಾ ಇರುತ್ತೆ, ಆ ಒಂದು ಪ್ಲಸ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಟೆಂಪ್ಲೇಟ್ಸ್ ಆ್ಯಡ್ ಮಾಡ್ಬೋದು. ಮ್ಯೂಸಿಕ್ನ ಫೋಟೋ ವಿಡಿಯೋ ಯಾವುದೇ ರೀತಿಯಲ್ಲಿ ನಾವು ಸ್ಟೋರಿನಲ್ಲಿ ಆ್ಯಡ್ ಮಾಡಬಹುದು. ಇಲ್ಲಿ ಮ್ಯೂಸಿಕ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯೂಸಿಕ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಇಲ್ಲಿ ಕೆಲವೊಂದಿಷ್ಟು ಪಾಪ್ಯುಲರ್ ಮ್ಯೂಸಿಕ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನಾವು ಈ ರೀತಿ ಪ್ಲೇ ಮಾಡಿ ನೋಡಿಬಿಟ್ಟು ನಾವು ಆ್ಯಡ್ ಮಾಡ್ಕೋಬಹುದು. ಯಾವುದೇ ಸಾಂಗ್ನ ಇಲ್ಲಿಂದ ಪ್ಲೇ ಮಾಡಿ ನೋಡಿ ನಾವು ಆ್ಯಡ್ ಮಾಡ್ಕೋಬಹುದು. ಅಥವಾ ನಮಗಿಷ್ಟವಾದಂಥ ಸಾಂಗ್ ಬೇಕು ಅಂದರೆ ಈ ಕಡೆನೂ ಬ್ರೌಸ್ ಮಾಡ್ಬೋದು. ಸ್ನೇಹಿತರೆ, ಈ ಬ್ರೌಸ್ನಲ್ಲಿ ಸ್ವಲ್ಪ ಬೇರೆ ಬೇರೆ ಕಲೆಕ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೂಡ ನಮಗೆ ಸಿಗದೆ ಹೋದರೆ ನಮಗಿಷ್ಟವಾದ ಹಾಡನ್ನು ನಾವು ಇಲ್ಲಿ ಸರ್ಚ್ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಮಗಿಷ್ಟವಾದಂಥ ಒಂದು ಹಾಡನ್ನು ನಾವು ಇಲ್ಲಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಯಾವುದಾದ್ರೂ ಒಂದು ಸಾಂಗ್ನ ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಒಂದು ಲಿಸ್ಟ್ ಓಪನ್ ಆಗುತ್ತೆ, ಆ ಹೆಸರಿನಿಂದ ಇರುವಂಥ ಸಾಂಗ್ಸ್ಗಳೆಲ್ಲ. ಇಲ್ಲಿ ನೀವು ಈ ಕಡೆಗೆ ಒಂದು ಪ್ಲೇ ಮಾಡಿಬಿಟ್ಟು ನೋಡಬೇಕು ನಿಮ್ಗೆ ಇಷ್ಟವಾದಂಥ ಹಾಡು ಇದೆಯಾ ಇಲ್ವಾ ಅಂತ. ಈ ರೀತಿ ನೀವು ಪ್ಲೇ ಮಾಡಿಬಿಟ್ಟು ನೋಡಿ ನೀವು ಈ ಹಾಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ ಈ ರೀತಿ ನಾನು ಈ ಸಾಂಗ್ನ ಪ್ಲೇ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ನೋಡಿಬಿಟ್ಟು ಈ ಸಾಂಗ್ನ ನಾನು ಸೆಟ್ ಮಾಡ್ತೀನಿ. ನೋಡಿ ಈ ಒಂದು ಸಾಂಗ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಮಾಡಬೇಕು ಅಂದರೆ ಈ ರೀತಿ ಸಾಂಗ್ ಇಲ್ಲಿ ಪ್ಲೇ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ನಾವು ನೋಡಬೇಕಾಗುತ್ತೆ. ಇಲ್ಲಿ ಯುವರ್ ಕ್ಲೋಸ್ ಫ್ರೆಂಡ್ಸ್ ಅಂತ ಇದೆ, ಇವ್ರ ಫೇಸ್ಬುಕ್ ಸ್ಟೋರಿ ಅಂತ ಇದೆ. ಅಂದರೆ ಫೇಸ್ಬುಕ್ನಲ್ಲೂ ಕೂಡ ಈ ಕ್ಲೋಸ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕ್ಲೋಸ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಶೇರ್ ಬಟನ್ ಬರ್ತಾ ಇದೆ. ಸ್ನೇಹಿತರೆ, ಅದಕ್ಕೂ ಮೊದಲು ಇಲ್ಲಿ ಮೇಲ್ಗಡೆ ಯುವರ್ ಸ್ಟೋರಿ ಅಂತ ಇಲ್ಲಿ ಫೇಸ್ಬುಕ್ನ ಒಂದು ಆಪ್ಷನ್ ತೋರಿಸ್ತಾ ಇದೆ. ಅಂದರೆ ಫೇಸ್ಬುಕ್ಗೂ ಕೂಡ ನಮ್ಮ ಒಂದು ಸ್ಟೋರಿ ಅನ್ನೋದು ಶೇರ್ ಆಗ್ತಾ ಇದೆ. ಅದನ್ನು ನಾವು ಇಲ್ಲಿ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಫೇಸ್ಬುಕ್ನಲ್ಲೂ ಕೂಡ ಶೇರ್ ಆಗುವ ಹಾಗೆ ಸೆಟ್ ಮಾಡ್ಬೋದು. ಸ್ಟೋರಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಫೇಸ್ಬುಕ್ನಲ್ಲಿ ಸೇಮ್ ಟು ಸೇಮ್ ಶೇರ್ ಆಗುವಾಗ ಇಲ್ಲಿ ನೋಡ್ಬೋದು. ಶೇರ್ ಟು ಫೇಸ್ಬುಕ್ ಅಂತ ಕ್ಲಿಕ್ ಮಾಡಿದರೆ ಫೇಸ್ಬುಕ್ನಲ್ಲೂ ಕೂಡ ಶೇರ್ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಶೇರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆಲ್ಸೋ ಶೇರ್ ಟು ಅಂತ ಬರ್ತಾ ಇದೆ, ಮತ್ತು ಬೇರೆ ಯಾರಿಗಾದರೂ ಶೇರ್ ಮಾಡಬೇಕಂದ್ರೆ ಮಾಡಬಹುದು. ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಒಂದು ಸ್ಟೋರಿ ಅನ್ನೋದು ಅಪ್ಲೋಡ್ ಆಗ್ತಾ ಇರುತ್ತೆ. ನಮ್ಮ ಸ್ಟೋರಿ ಅನ್ನೋದು ಸ್ವಲ್ಪ ಸಮಯ, ಒಂದು 10 ರಿಂದ 15 ಸೆಕೆಂಡ್ ಒಳಗಡೆ ನಮ್ಮ ಸ್ಟೋರಿ ಅನ್ನೋದು ಅಪ್ಡೇಟ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಮ್ಮ ಸ್ಟೋರಿ ಅನ್ನೋದು ಇಲ್ಲಿ ನೋಡಿ ಪ್ಲೇ ಆಗ್ತಾ ಇದೆ. ಇಲ್ಲಿ ಯಾರಾದರೂ ನಮ್ಮ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಈ ಸಾಂಗ್ ಅನ್ನೋದು ಪ್ಲೇ ಆಗುತ್ತೆ. ಈ ರೀತಿ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಮ್ಯೂಸಿಕ್ನ ಅಥವಾ ಸಾಂಗ್ನ ಆ್ಯಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.